ಹಾಯ್ ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಈ ದಿನ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತೀರೋ ಆ ಸಮಯದಲ್ಲಿ ತಮಗಿದು ಅಪ್ಲೈ ಆಗುತ್ತೆ. ಯಾವುದು ತಮ್ಮ ಎನರ್ಜೀಸಿಗೆ ಮ್ಯಾಚ್ ಆಗುತ್ತೋ ಅದನ್ನು ತಾವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಉಳಿದದನ್ನು ಬೇರೆಯವರಿಗೆ ಬಿಡಿ. ಸೊ ಈಗ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಹಲೋ ವೀಕ್ಷಕರೇ, ಈ ಮೊದಲನೇ ಕಾರ್ಡ್ನ ಎನರ್ಜಿಯ ಪ್ರಕಾರ ನೀವೊಬ್ಬರು ತುಂಬ ಹಾರ್ಡ್ ವರ್ಕರು, ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರ. ನಿಮ್ಮ ಕಾನ್ಸಂಟ್ರೇಷನ್, ನಿಮ್ಮ ಫೋಕಸ್ ಎಲ್ಲ ನೀವು ವರ್ಕ್ ಕಡೆಗೇ ಹೆಚ್ಚು ಭಾಗ ಕೊಟ್ಟಿರೋದ್ರಿಂದ ನಿಮಗೆ ವರ್ಕ್ ಬಗ್ಗೆ ಬಿಟ್ಟು ಜಾಸ್ತಿ ಬೇರೆ ಯಾವ ವಿಚಾರಗಳ ಬಗ್ಗೆನೂ ಗೊತ್ತಿರಲ್ಲ, ಆ ಥರ ಇರುತ್ತೆ. ಸೊ ನೀವೊಬ್ಬ ಹಾರ್ಡ್ ವರ್ಕ್ ಆಗಿರೋದ್ರಿಂದ ಹಾರ್ಡ್ ವರ್ಕಿಂದನೇ ಸಕ್ಸಸ್ ಸಾಧಿಸಿದ್ರ. ಬಟ್ ಅದ್ರ ಮೇಲೆ ಫೋಕಸ್ ಮಾಡ್ತಿರಲ್ಲ, ಅದನ್ನು ಬಿಟ್ಟು ನೀವು ಬೇರೆ ಪ್ರಪಂಚದ ಬೇರೆ ವಿಚಾರಗಳ ಮೇಲೂ ಫೋಕಸ್ ಮಾಡಿ, ನಿಮಗೆ ಸುಮಾರು ವಿಷಯ ತಿಳ್ಕೊಳೋದಿದೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಸುಮಾರು ಜನಕ್ಕೆ ಮ್ಯಾರೇಜ್ ಫಿಕ್ಸ್ ಆಗೋ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟು ಅದರಿಂದ ಸೆಲೆಬ್ರೇಷನ್, ಲೈಕ್ ಮ್ಯಾರೇಜ್ ಫಿಕ್ಸ್ ಆದರೆ ಏನು ಸೆಲೆಬ್ರೇಷನ್ ಮಾಡ್ತಾರಲ್ವ, ಸೊ ಆ ಥರ ಸೆಲೆಬ್ರೇಷನ್ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಭಿನ್ನವಾದ ಅಡುಗೆ ಊಟ ಎಲ್ಲ ಮಾಡಿಕೊಂಡು ಎಲ್ಲ ಖುಷಿಯಿಂದ ಪಾಲ್ಗೊಳ್ತಕ್ಕಂಥ ಸಿಚುವೇಶನ್ ಇದೆ. ನೆಕ್ಸ್ಟ್ ಬಂದು ಇನ್ನು ಒಟ್ಟಾರೆಯಲ್ಲಿ ಸೆಲೆಬ್ರೇಷನ್ ಮೋಡಲ್ಲಿದೆ ಈ ಕಾರ್ಡ್ ಪ್ರಕಾರ. ನೆಕ್ಸ್ಟ್ ಯೂನಿಯನ್ ಆಗೋದಿದೆ ತುಂಬ ಜನದ್ದು. ಟ್ವಿನ್ ಫ್ಲೇಮ್ಸ್, ಸೋಲ್ಮೇಟ್ಸ್ ಇವ್ರದ್ದೆಲ್ಲ ಯೂನಿಯನ್ ಆಗೋ ಚಾನ್ಸಸ್ ತುಂಬಾ ಕಾಣಿಸ್ತಾ ಇದೆ. 1111 ಅಂತ ಟೈಪ್ ಮಾಡಿ ಯಾರಾದರೂ ಸೋಲ್ಮೇಟ್ಸ್ಗಾಗಿ, ಟ್ವಿನ್ ಫ್ಲೇಮ್ಗಾಗಿ ವೆಯ್ಟ್ ಮಾಡ್ತಾಯಿದ್ರೆ. ಸೊ ಮ್ಯಾರೇಜ್ ಕೂಡ ಫಿಕ್ಸ್ ಆಗೋದಿದೆ, ಪ್ರಪೋಸಲ್ಸ್ ಕೂಡ ಕೊಡೋದು ಸಾಧ್ಯತೆಗಳಿದ್ದಾವೆ ಮ್ಯಾರೇಜ್ ಬಗ್ಗೆ. ಓಕೆನಾ. ಒಟ್ಟಾರೆಯಲ್ಲಿ ಇದು ಮೆಸೇಜ್ ಕೊಡೋದೇನದು ಅಂದರೆ ತುಂಬಾ ಖುಷಿಯಾಗಿರ್ತೀರ. ನೆಕ್ಸ್ಟ್ ನಿಮಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ, ಲೈಕ್ ಏಂಜಲ್ಸ್ ಕೂಡ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ಮುಂದೆ ಲೈಫಲ್ಲಿ ತುಂಬಾ ಖುಷಿಯಾಗಿರ್ತಕ್ಕಂಥ ವಾತಾವರಣ ಬರಲಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮುಂದೆ ಏನು ಮೆಸೇಜಸ್ ಇದ್ದಾವೆ ಚೆಕ್ ಮಾಡೋಣ. ಒನ್ಸ್ ಅಗೇನ್ ಈ ಕಾರ್ಡಲ್ಲೂ ಕೂಡ ಸೆಲೆಬ್ರೇಷನ್ ಮೂಡಿದೆ, ಲೈಕ್ ಮ್ಯಾರೇಜ್ ಪ್ರಪೋಸಲ್ಸ್ ಕೊಡೋದು ಇರ್ಬೋದು, ಅಥವಾ ಮದುವೆ ದೀಪನ ಹೊರಡೋದು ಅಂತ ಹೇಳ್ತಾರಲ್ವ, ಆ ಥರ ಸಿಚುವೇಶನ್ ಕೂಡ ಎದುರು ಬರಲಿದೆ. ಅಥವಾ ಕೆಲವರಿಗೆ ಸಕ್ಸಸ್ ಆಗ್ತಕ್ಕಂಥ ಸಾಧ್ಯತೆಗಳು ಇವೆ. ಒಟ್ಟಾರೆಯಲ್ಲಿ ನೀವೇನು ಮಾಡ್ತಿರಲ್ಲೋ ಆ ಕೆಲಸದಲ್ಲಿ ಜನಗಳು ಪಾಲ್ಗೊಳ್ತಾ ಇದ್ದಾರೆ ನಿಮ್ಮ ಜೊತೆಗೆ. ಇನ್ನು ಕೆಲವರಿಗೆ ಹಾರ್ಟ್ ಬ್ರೇಕ್ ಆಗೋ ಸಾಧ್ಯತೆಗಳಿದ್ದಾವೆ. ಅಂದರೆ ತಮಗೆ ಯಾವುದಾದ್ರೂ ಅನ್ಎಕ್ಸ್ಪೆಕ್ಟೆಡಾಗಿ ಏನೋ ವಿಚಾರಗಳನ್ನ ಕೇಳ್ಬೋದು, ಲೈಕ್ ಮೋಸ ಮಾಡಿರ್ಬೋದು ಅಥವಾ ನಿಮಗೆ ಇಷ್ಟ ಇಲ್ಲದೆ ಇರ್ಬೋದು. ಆ ಥರದ ಏನಾದರೂ ಸುದ್ದಿಗಳನ್ನ ನೀವು ಕೇಳ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಬಟ್ ಹಂಗಂತ ಹರ್ಟ್ ಮಾಡ್ಕೊಳ್ಳೋ, ಅಳ್ತಕ್ಕಂಥ, ದುಃಖ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಏನು ಸಿಚುವೇಶನ್ ಇದೆ ತಕ್ಕ ಮಟ್ಟಿಗೆ ಆ ಕಾಲದಲ್ಲಿ ಆ ಸಮಯಕ್ಕೆ ಹರ್ಟ್ ಆಗುತ್ತೆ, ಬಟ್ ಅದರಿಂದ ರಿಕವರಿ ಹೊಂದಿ ಅದಾಗುತ್ತೆ. ಮುಂದೆ ಲೈಫಲ್ಲಿ ಬೇರೆ ಬೇರೆ ಆಪರ್ಚುನಿಟೀಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸ್. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ಯಾರು ತಮ್ಮನ್ನು ತುಂಬಾ ಇಷ್ಟಪಡ್ತಿದ್ದಾರೆ, ತುಂಬ ಪೊಸೆಸಿವ್ ಆಗಿದ್ದಾರೆ, ತುಂಬ ಹಚ್ಕೊಂಡಿದ್ದಾರೆ, ತಮ್ಮನ್ನು ಬಿಟ್ಕೊಡೋಕ್ಕೆ ಅವರಿಗೆ ಅಷ್ಟು ಇಷ್ಟ ಆಗೋದಿಲ್ಲ, ಆ ಥರ ಇದ್ದಾರೆ. ನೆಕ್ಸ್ಟ್ ಬಂದು ಅವರು ಬೇಗನೆ ನಿಮ್ಮ ಕಡೆಗೆ ಆ್ಯಕ್ಷನ್ ತೊಗೋತಾರೆ ಅವರು ಅಂತ ಹೇಳ್ತಾ ಇದ್ದಾರೆ. ಅವ್ರು ಬೇಗ ಬಂದು ನಿಮ್ಮನ್ನು ಮೀಟ್ ಮಾಡ್ತಾರೆ ಅಥವಾ ನಿಮಗೆ ಇಷ್ಟ ಆಗೋ ಥರ ಏನಾದರೂ ಕೆಲವು ಆ್ಯಕ್ಷನ್ ತೊಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ದಿನ ಆಗಿತ್ತು ಇವತ್ತಿನ ರೀಡಿಂಗ್. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಯಾವ್ಯಾವ ಎನರ್ಜೀಸ್ ಮ್ಯಾಚ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.